ಫೈನಲಿ ಟೈಮ್ ಟು ಅನ್ಬಾಕ್ಸ್. ನೀವು ಗರ್ಲ್ ಫ್ರೆಂಡ್ ಏನಾದ್ರು ಪ್ರಾಂಕ್ ಮಾಡ್ತಿದ್ದೀರಾ ಅಂತ ಡೌಟ್ ನನಗೆ. ಎಲ್ಲ ಗಿಫ್ಟ್ ಯಾರು ಕೊಟ್ಟಿದ್ದೇಳಿ ನೋಡೋಣ. ನಮ್ ಕಡೆ ಆಗೋರ ಇಬ್ಬರಿಗೂ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದಕ್ಕೆ ಯಾವ ರೇಂಜ್ ಕೆಲಸ ಮಾಡ್ಕೊಡ್ತಾವ್ರೆ. ನಾಳೆ ಬೆಳಗ್ಗೆ ನಮ್ದು ಫ್ಲೈಟ್ ಇದೆ 9 ಗಂಟೆ. Okay, let's go. What is the fam? Hi, so welcome back to my new vlog, guys. ನಮ್ಮ ಅಪ್ಪ ಅಮ್ಮ ಬೆಳಗ್ಗೆ ಎದ್ದಿದ್ದಾರೆ, ನಾನು ಬೆಳಗ್ಗೆ ಎದ್ದಿದ್ದೀನಿ. ಅವ್ರು ಇನ್ನೂ ನನ್ನ PS5 ನೋಡಿಲ್ಲ ಗಾಯ್ಸ್. ಬನ್ನಿ ತೋರ್ಸೋಣ. ಅಪ್ಪ ನೋಡಿದ್ರ ಗಿಫ್ಟ್ ನಂದು? ಬನ್ನಿ ಬನ್ನಿ ಮೇಲೆ ಬನ್ನಿ. ಏನವ್ರೆ ಬನ್ನಿ ಒಂದ್ ನಿಮಿಷ, ನಿಮ್ಗೇನೋ ಇದು ಸರ್ಪ್ರೈಸ್ ಗೈಸ್. ನಮ್ಮ ಅಮ್ಮಗೇನೋ ಸರ್ಪ್ರೈಸ್ ಅಂದಿದ್ದೀನಿ. ಏನು ಇಲ್ಲ ಇಲ್ಲ ಅದಲ್ಲ ಬನ್ನಿ. ನಮ್ಮ ಅಪ್ಪ ಸ್ವಲ್ಪ ತಲೆ ಬೇಗ ಓಡಿಸ್ತಾರೆ, ಜಾಸ್ತಿ ಓಡಿಸ್ಬಿಡ್ತಾರೆ ಗೈಸ್, ಅದೇ ಪ್ರಾಬ್ಲಮ್. ಏನೋ ಇದ್ರೆ ಬೇರೆ ಏನೋ ಅನ್ಕೊಂಡ್ಬಿಡ್ತಾರೆ ನಮ್ಮ ಅಪ್ಪ. PS5 ತಂದ್ಬಿಡಿದಾನ ಅಂತವ್ರು ನಮ್ಮ ಅಪ್ಪ ನೋಡಿ. ಇರಿ ಒಂದ್ ನಿಮಿಷ ಇರಿ ಅವರು ಬರ್ಲಿ. ಇರಿ ಬನ್ನಿ ಇರಿ ಕಣ್ಣು ಆ ಕಡೆ ಆಡಿಸ್ಬಿಡಿ. ಬನ್ನಿ. ನಾನು ರಾತ್ರಿ ಒಂದು ಫ್ಲವರ್ ಇಟ್ಟಿದ್ದೆ, ನೋಡಿದ್ರಾ ನಿಮ್ ಬೆಡ್ಡಲ್ಲಿ? ಡ್ಯಾಡಿ ಇಟ್ಟಿರೋದು. ಹಾ ಸರ್ಪ್ರೈಸ್. ಸೋನೋದದು ನಿಮಗ್ ತಂದ್ಕೊಟ್ನಲ್ಲ, ಅದ್ ಬೇರೆ. ಇದು ಗಿಫ್ಟ್. ಇದು ಅವ್ರು ಗೊತ್ತು ಗಿಫ್ಟ್ ಅಂತ ತಕ್ಷಣ ಖುಷಿ ಆಗ್ಬಿಡ್ತಾರೆ. ನಾಳೆ ವ್ಲಾಗ್ ನೋಡಿ. ಟಿವಿ ತರ್ಬೇಕೀಗ. ಸೊ ಟಿವಿ ನಮ್ಮ ಅಮ್ಮ ಗಿಫ್ಟ್ ಕೊಡ್ತಾರೆ ಗೈಸ್. ನಮ್ಮ ಕಡೆಯಿಂದ ಟಿವಿ ಒಂದು 60-70 ಇಂಚ್ ಟಿವಿ ಡೌನ್ಲೋಡ್ ಮಾಡೋದು ಇಷ್ಟು ದೊಡ್ಡ ಟಿವಿನಾ? ಅಷ್ಟು ದೊಡ್ಡ ಟಿವಿಗೆ ನಾನು ಸಾಯಿಲ್ನೇ ಮಾರ್ಬೇಕು. ಟಿವಿ, ಹೋಮ್ ಥಿಯೇಟರ್ ಎಲ್ಲ ತರಬೇಕು. ಹೋಮ್ ಥಿಯೇಟರ್ ಎಲ್ಲಿ ಇಟ್ಟಿದೆ? ಅದಿತ್ತು ನಮ್ದು. ಅದು ಹೋಮ್ ಥಿಯೇಟರ್ ಅಂತಾರಪ್ಪ ಅದನ್ನ. ಇಷ್ಟು ಬಾಕ್ಸ್ 2000 ರೂಪಾಯಿದು ಅವಾಗ ತಂದಿದ್ದು. ಅದು ಹೋಮ್ ಥಿಯೇಟರ್ ಅಂತ ಗೈಸ್. ನಾವು ಹಂಗೆ ಅನ್ಕೊಂಡಿದ್ವಿ ಚಿಕ್ಕ ವಯಸ್ಸಲ್ಲಿ ಅದು ಹೋಮ್ ಥಿಯೇಟರ್ ಅಂತ. ಸ್ಪೀಕರ್ ನೋಡಿಪ್ಪ, ಅವ್ರಿಗೆ ಗೊತ್ತು. ಅದು ಸ್ಪೀಕರ್ ರೀ ಅದು. ಬಿಡಿ ಈಗ ಗೈಸ್, ಇದನ್ನ ಅನ್ಬಾಕ್ಸ್ ಮಾಡ್ಬೇಕು. ಫಿಲ್ಮ್ ನೋಡ್ಬೋದಾ? ಫಿಲಮ್ ಅಲ್ಲ, ಗೇಮ್. ಅದು ಫಿಲಮ್ ಟಿವಿಲಿ ನೋಡ್ಬೋದು ನೀವು, ನೆಟ್ಫ್ಲಿಕ್ಸ್ ಅಲ್ಲಿ. ಇದು ಸಿಡಿಗಳಿದು, ಗೇಮ್ ಸಿಡಿ. ಒಂದೊಂದು ಸಿಡಿನ 5000 ರೂಪಾಯಿ. ಇದು ಒಂದ್ ಸಿಡಿ 5000, ಈ ಸಿಡಿ 3000. ಎಲ್ಲ ಗಿಫ್ಟ್ ಯಾರು ಕೊಟ್ಟಿದ್ದೇಳಿ ನೋಡೋಣ. ಯಾರು ಅಲ್ಲ, ಅಷ್ಟೇ ಅಲ್ಲ. ಈ ಮೂತಿ ಗಿಫ್ಟ್ ಯಾರು ಕೊಡ್ತಾರೆ? ಅಪ್ಪ ಮಗಳು. ಇಲ್ಲ, ನಮ್ ಕಡೆನಾ ಬೇರೆಯವರ? ಯಾರು ಕೊಟ್ಟಿದ್ ಗೆಸ್ ಮಾಡಿ. ನಮ್ ಕಡೆ ಆಗೋರು. ನಿಮ್ ಕಡೆ ಆಗೋರ? ನಮ್ ಕಡೆ ಆಗೋರ? ನಮ್ ಕಡೆ ಆಗೋರ ಅಂದ್ರೆ ನಮ್ ಬೀಗ್ರ ಕೊಟ್ಟಿರ್ಬೋದು. ನಮ್ ಬೀಗ್ರ ಕಡೆಯಿಂದ ಕೊಟ್ಟಿರ್ಬೋದು. ಇಲ್ಲ, ನಾನು ಹೇಗೆ ಆನ್ಸರ್ ಮಾಡ್ಲಿ ಗೈಸ್? ಓಕೆ, ಅನ್ಬಾಕ್ಸ್ ಮಾಡೋಣ ಬನ್ನಿ. ನಿಮ್ ಗರ್ಲ್ ಫ್ರೆಂಡಾ? ಫಸ್ಟ್ ನಾನು ಇದನ್ನ ಬಾಕ್ಸ್ ನ ಮತ್ತೆ ಒಳಗ್ ತಗೊಂಡ್ಬರ್ತೀನಿ. ನಂಗೆ ಒಂದು ಆಸೆ, ಅದನ್ನ ಸೇರ್ ನಂಗೆ ಹೊಡೆದ್ಬಿಟ್ಟು ತಗೊಂಡ್ಬರ್ತಾರಲ್ಲ, ಹಂಗ್ ತಗೊಂಡ್ಬರ್ಬೇಕು. ಬೇಗ ಸೇರ್ ರೆಡಿ ಇಡಿ. ಹೋಗಿ ಹಾಗಾದ್ರೆ ನಿನ್ ಗರ್ಲ್ ಫ್ರೆಂಡ್ ಅಂತ ಅರ್ಥ ಮಾಡ್ಕೊಂಡು ಹಿಂಗ್ ಓದೇ ಕೇಳ್ಬೇಕಾ? ಹೋಗಿ ಬೇಗ. ಒಂದ್ ಗ್ಲಾಸ್ ಅಲ್ಲಿ ಒಂದ್ ಸೇರು ಮತ್ತೆ ಒಂದು ಬೆಲ್ಲ ರೆಡಿ ಇಡಿ. ಹೋಗಿ ನಿಜವಾಗ್ಲೂ ಮಾಡ್ಬೇಕು ನಾನು. ಅದ್ ಬರ್ಬೇಕು, ಹೊಸದ್ ಬಂದಿದೆ. ಇದು ತುಂಬಾ ಇದು ನಿನಗೂ ಇಡ್ಬೇಕು ಮತ್ತೆ. ಹೋಗಿ ಬೇಗ ಫಾಸ್ಟ್ ಒಬ್ಬೊಬ್ರು ಹಂಗ್ ಬರ್ಬಾರ, ಹಂಗ್ ಇಡಬಾರ, ಸುಮ್ನಿರ. ನನ್ಗೊಂದು ಆಸೆ ಇದೆ, ನಮ್ಮ ಅಪ್ಪ ಅದನ್ನು ಪೂರ್ತಿ ಮಾಡ್ತಲ್ಲ ಗೈಸ್. ಏನ್ ಮಾಡ್ಲಿ ನಾನು? ನೆಕ್ಸ್ಟ್ ಇದೆ ಇವಾಗ ಜೊತೆ ಕರ್ಕೊಂಡ್ ಬಂದಾಗ ನಿಮ್ ಬೇಡ. ಅಲ್ಲ, ಅದಲ್ಲ, ಇದಕ್ ಮಾಡ್ಬೇಕು ನಾನು. ಇದಕ್ಕೆ ಐ ಪೂಜೆ ಮಾಡೋಣ. ಆಯ್ತು ಪೂಜೆ ಗೈಸ್. ಅಪ್ಪ ಅಮ್ಮ ಬೇಕಂದ್ರೆ ದಾನ ಮಾಡ್ಬಿಡ್ತೀವಿ. ಹೇಳೋದೇ ಇಲ್ಲ ಅಂತ ಮಾತು. ಕ್ಯೂ ನಿಂತಾರ ಕಣ, ನಮ್ ಬರೀ ಹಿಂಗಂದ್ರೆ ಕ್ಯೂ ನಿಲ್ತಾರ. ಅಪ್ಪ ಅಮ್ಮ ಬೇಕಂದವ್ರಿಗೆ ನಿನ್ನಂತ ಅಪ್ಪ ಅಮ್ಮ ಸಿಗ್ಬೇಕು, ಪುಣ್ಯ ಮಾಡಿದ ಅಂತ ಎಷ್ಟು ಜನ ಮೆಸೇಜ್ ಹಾಕ್ತಾರೆ. ಪುಣ್ಯ ನಮಗ್ ಬೇಡ. ಸರಿ, ಓಕೆ. ಮಾತು ಕೇಳೋದ ಇಬ್ರು. ಅನ್ಬಾಕ್ಸಿಂಗ್ ಎಲ್ ಮಾಡೋದು? ಕೆಳಗೆ ಹೋಗಿ ಮಾಡೋಣ ಬನ್ನಿ. ಎತ್ಕೋ ಸಾಯಿಲ್, ಬೇಗ ಎತ್ಕೋ. ಸೂಪರ್. ನೋಡ್ಕೊಂಡ್ ಬಂದಿದ್ ಕಳ್ಳನ್ ಮಗ ಮಾರ್ನೇ ತಂದ್ಬಿಟ್ಟು ನೋಡಿ. ನೋಡೋಣ, ಪ್ಲಾನ್ ಮಾಡೋಣ. ಇನ್ನು ಬೇಡ ಟೈಮು ಅಂತಂದೆ. ನಾನ್ ತಂದಿದ್ದಲ್ಲ, ಕೊಡ್ಸಿರೋದಿತ್ತು ನನಗೆ. ನೋಡಿದ್ರಲ್ಲ ನಿನ್ನೆ ವ್ಲಾಗಲ್ಲಿ ನೀವು. ನಮ್ಮ ಇನ್ನೂ ನೆನ್ನೆ ನೋಡಿಲ್ಲ, ಬೆಳಗ್ಗೆ ಎದ್ದಿದ್ದಾರೆ, ಅದಕ್ಕೆ ಗೊತ್ತಿಲ್ಲ ಅವ್ರಿಗೆ.
ರಾಣಿಗೆ ಅಂತ ಒಂದು ಸ್ಪೆಸಿಫಿಕ್ ಪಿಲ್ಲೋ ನೋಡಿ ಅವಳ್ದಿದು, ಬೆಡ್ಶೀಟ್ ಬೇರೆ ಅವಳ್ದು. ಗೈಸ್ ಫೈನಲಿ ಟೈಮ್ ಟು ಅನ್ಬಾಕ್ಸ್. ಏನಿದು ಏನೋ ಎ ಅಂತಿದೆಯಲ್ಲ, ಏನಿದು? ಗೈಸ್ ಫೈನಲಿ PS5 ಒಂದು ಗೇಮ್ ಆಡೋಣ. ಬೇಗ ಕನೆಕ್ಟ್ ಮಾಡೋಕ್ಕುಂಟು. ನಾನು ರಾಣಿ ನೋಡೋದು ನೋಡಲ್ಲಿ. ನೋಡಿ ಗೈಸ್, ಇಲ್ಲೊಂದಿದೆ, ಇದರಲ್ಲಿ ಇತ್ತು, ನಾನು ನೋಡೇ ಇಲ್ಲ. ಬಾಕ್ಸಲ್ಲಿ ಇರುತ್ತೆ ಅನ್ಕೊಂಡೆ. ಇದೊಂದು ಕೊಟ್ಟಿದ್ದಾರೆ, ಮತ್ತೆ ಎಕ್ಸ್ಟ್ರಾ ಒಂದು. ಈಗ ಒಬ್ಬರೇ ಆಡೋಕ್ಕಾಗಲ್ಲ, ಇನ್ನೊಬ್ರು ಆಡ್ಬೇಕಲ್ಲ ಅಂತೇಳಿ 2 ಒಂದೇ ಬರೋದು ಇದರಲ್ಲಿ. ಇದು ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿರೋದು. ಗೈಸ್ ಆಹಾ, ಈ ಫೀಲಿಂಗ್ ನಾನು ಯಾರಿಗೆ ಹೇಳಿ. ಸೇಮ್ ಇದೆಲ್ಲ? ಇಲ್ಲ ಸೇಮ್ ಇದೆ. ಗೈಸ್ ನಮ್ಮ ಟುಮ್ ಎಲ್ಲ ಸೆಟ್ ಮಾಡ್ತಾನೆ ಟಿವಿಗೆ ಈಗ. ಗೈಸ್ ಇಲ್ಲಿ ನಮ್ಮ ಅಪ್ಪ ಮತ್ತೆ ನಮ್ಮ ಟುಮ್ ಸೆಟ್ ಮಾಡ್ತಾ ಇದ್ದಾರೆ. ಏನೋ ಇಷ್ಟೊತ್ತು ಮಾಡ್ತಾ ಇದೆಯಾ ಟುಮ್? ಇದು ತುಂಬ ಗೊತ್ತಿರುತ್ತೆ ನಮ್ಮ ಟುಮ್ ಅನ್ಕೊಂಡಿದ್ರೆ ನಾನು. ಆನಾಯ್ತು. ಗೈಸ್ ಇದು ಬರೀ ಇವಾಗ ಚೆಕ್ ಮಾಡಕ್ ಮಾತ್ರ ಇಲ್ಲಿ ಆಗ್ತಿರೋದು. ಮೇಲ್ಗಡೆಗೆ ಒಂದು ಹೊಸ ಟಿವಿ ತೊಗೊಂಬರೋಣ ಆ್ಯಂಡ್ ನಮ್ಮ ಮೇಲೆ ಫುಲ್ ಗೇಮಿಂಗ್ ಸೆಟಪ್ ಮಾಡೋಣ. ಏನಂತ ಸೈಡ್ ಟುಮ್ ಟಿವಿ ತಂದು ಕೊಡ್ತಾನೆ. ಟುಮ್ ನೋಡ್ತಾನೆ ಅವನೇ ಏನಿದೆ ಇದರಲ್ಲಿ ಅಂತ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಗೇಮ್ ಮಾಡೋಕ್ಕೆ. ನನಗೆ ಬೇರೆದೆಲ್ಲ ಗೊತ್ತಿಲ್ಲ. ಇರ್ಲಿ ಬೀಳ್ತಾ ಇರುತ್ತೆ. ಹೌದಾ, ನೀನ್ ಹಾಕೋ ಇದು ಹಿಡ್ಕೊಂಡಿದ್ಯಾ? ಇಲ್ಲ ಏನಾಗಲ್ಲ, ಬಿಲ್ಲಿ ಬಿದ್ರೇನೆ ಚೆನ್ನಾಗಿ. ಪೌಚ್ ಆರ್ಡರ್ ಮಾಡ್ತೀನಿ. ಮತ್ತೆ ಇದು ಗೈಸ್ ಅಸಾಸಿನ್ಸ್ ಕ್ರೀಡ್ ಅದಾನ ಇವಾಗ. ನಾನು WWF ತರಿಸ್ಬೇಕು CD. ಅದು ತರಿಸಿ ನಾನು YCT WWF ತರಿಸ್ತೀನಿ. ಗೈಸ್ ನಾವು ಮೂವಿ ನೋಡೋಕ್ಕೆ ಅವಾಗ ತರ್ತಾ ಇದ್ವಿ ಚಿಕ್ಕವರಿದ್ದಾಗ ಈ ಥರ CDಗಳನ್ನ. ಇವಾಗ ಗೇಮಿಗೆ ತಂದಿದ್ದೀವಿ ನೋಡಿ. ಇದೆಲ್ಲ ತುಂಬ ಮುಂಚೆನೇ ನಾವು ಆಡಬೇಕಿತ್ತು ಚಿಕ್ಕ ವಯಸ್ಸಲ್ಲಿ. ಅವಾಗ ನಾವು ಆಡೋಕೆ ಆಗ್ತಿರ್ಲಿಲ್ಲ ಅಂತ. ಈಗ 24 ಇವನಿಗೆ, 26 ನನಗೆ. ಈಗ 12 ವರ್ಷದ್ದು 15 ವರ್ಷದ ಹುಡುಗರ ಥರ ಆಡ್ತಾ ಇದೀವಿ ನೋಡಿ. CDಗೆ ಎಷ್ಟು ಗೊತ್ತಾ? ಎತ್ಬಿಟ್ಟು ಅವ್ರ ಪ್ರೈಸ್ ಇದ್ರದ್ದು ಒಂದು 3-4 ಸಾವಿರ ಅಂತೂ ಇದೆ ಇದು. ಗೈಸ್ ಪ್ರಾಬ್ಲಮ್ ಏನು ಅಂದರೆ, ನಾಳೆನೇ ನಾನು ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ತುಂಬ ಜನ ಹೋಗ್ತಾ ಇದ್ದೀವಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ನಾವು ವಾಪಸ್ ಬಂದಮೇಲೆ ಆಡೋಕ್ಕಾಗೋದು. ಅವನು ತುಂಬ ಗೊತ್ತು ಅಂದ್ಕೊಂಡ್ರೆ ಇವನು ಏನು ಗೊತ್ತಿಲ್ಲ. ಇಷ್ಟೊತ್ತು ಕನೆಕ್ಟ್ ಮಾಡಿ ಆಡ್ಬೇಕಿತ್ತು ನಾವು. ಗಾಯ್ಸ್ ಓಹೋ ಕ್ರೇಜಿ ಪಪ್ಪ, ವೆರಿ ಗುಡ್. ಕ್ರೇಜಿ ಪಪ್ಪ. ಕನೆಕ್ಟ್ ಮಾಡೋದೇನ್ ಬೇಡ, ಕನೆಕ್ಟ್ ಮಾಡ್ಬೇಕಾ? ನಾನು ಇಲ್ಲಿ ಕನೆಕ್ಟ್ ಮಾಡೋ ಬದಲು ಮೇಲೆ ಟಿವಿ ತಂದು ಕನೆಕ್ಟ್ ಮಾಡ್ಬೋದಿತ್ತು ಅನ್ನೋ ಫೀಲಿಂಗ್ ಬರ್ತಾ ಇದೆ ಅಲ್ಲ ಸೈಡ್. ಆಮೇಲೆ ಮಾಡ್ಬೋದಾ? ಪಕ್ಕನಾ? ಆಮೇಲೆ ಮಾಡ್ಬೋದು. ಈ ಟಿವಿ ಮೇಲೆ ಶಿಫ್ಟ್ ಮಾಡ್ಬಿಡೋಣ. ಹೆಂಗೋ ಗೇಮಿಂಗ್ ಇದು, ಹೊಸ ಟಿವಿ ಇಲ್ಲಿಗೆ ತಂದು ಹಾಕ್ಬಿಡೋಣ. ನೋಡೇ ರಾಣಿ, PS5 ಬಂದಿದೆ ರಾಣಿ. PS5 ಬಂದಿದೆ ಗಾಯ್ಸ್. ನಮ್ಮ ಅಕ್ಕನೂ ಬಂದ್ಲು. ಸೀಮಾ ಸೋನು PS5 ನೋಡ್ದಾ? 11 ಗಂಟೆಗೆ ಎದ್ದವಳೆ ಗೈಸ್. ಲೇಟ್ ಆಗಿ ಬರಲ್ಲ, ಕೆಲಸ ಮಾಡಿ. ನಾನು ಅಷ್ಟೇ. ಸಪೋರ್ಟ್ ಅಲ್ಲ, ಇಬ್ಬರಿಗಿಂತ ಬೇಗ ಬಂದಿದ್ದಳು. ಅಲ್ಲ, ಫೇವ್ರೇಟ್ ಮಗಳು ಅಂತ. ಗೈಸ್ ಫೈನಲಿ CD ಹಾಕ್ತಾ ಇದೀವಿ. CD ಹಾಕ್ತಾವ ನಮ್ಮ ಟುಮ್. ಓ ಕ್ರೇಜಿ ಅಲ್ಲ ಗೈಸ್? ಇಲ್ಲಿ ನೋಡಿ, ಬಟನ್ ಒತ್ತಿದ್ರೆ ಅಲ್ಲಿ ಹೆಂಗ್ ಬರುತ್ತೆ. ನಾನು ಹೆಂಗ್ ಮೂವ್ಮೆಂಟ್ ಮಾಡ್ತೀನಿ ನಾನು ತಿರುಗ್ತಾ ಇದ್ದೀನಿ. ಸೆಟಪ್ ಆಯ್ತು ಗೈಸ್. ಗೈಸ್ ಇದನ್ನು ಲಾಗಿನ್ ಮಾಡೋದೇ ಅರ್ಧ ಗಂಟೆ ಆಯಿತು. ಲಾಗಿನ್ ಮಾಡಿದ್ದೀನಿ. ಈಗ ನನ್ನ ಟೈಮ್ ಮುಗ್ದೋಯ್ತು. ನಾನು ಈಗ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನಂದು. ಸೊ ಇದನ್ನು ಆಫ್ ಮಾಡಿ ಮುಂದೆ ಆಮೇಲೆ ಬಂದು ಈವ್ನಿಂಗ್ ಬೇಕಾದ್ರೆ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಗೈಸ್ ಮನ್ಸು ಹೇಳ್ತಿದೆ PS5 ಆಡು ಅಂತ, ಬಟ್ ಕೆಲಸ ಇದೆ. ಕೆಲಸ ನಡೆದಿಲ್ಲ ಅಂದರೆ PS5 ಇರಲ್ಲ, ನಾನು ಇರಲ್ಲ. ಅದಕ್ಕೆ ಈಗ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಶೂಟ್ ಮುಗಿಸಿ ವಾಪಸ್ ಬರಬೇಕು ನಾನು ಹೇಳ್ದಂಗೆ. ಬನ್ನಿ.
ಸೊ ಶೂಟ್ ಇದೆ ಅಂತ ಹೇಳಿದ್ನಲ್ಲ ಒರಾನ್ ಮಾಲಿಗೆ ಬಂದಿದ್ದೀವಿ. ಇವತ್ತು ನಾವು ಆ್ಯಪಲ್ ಬ್ರ್ಯಾಂಡಿಗೆ ಶೂಟ್ ಮಾಡ್ತಾ ಇರೋದು. ಐ ಫೀಲ್ ಸೋ ಗ್ರೇಟ್. ಶೂಟ್ ಮಾಡಿ ರಪಕ್ ಅಂತ ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ. ಇಮ್ಯಾಜಿನಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಗೊತ್ತಿರೋದು ನಿಶ್ ಅವರು. ಸೊ ಒಂದು ರೀಲ್ ಶೂಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಮುಗೀತು ಇಲ್ಲಿಂದ ಹೊರಡೋದು. ಫಸ್ಟ್ ಸ್ಟೋರ್ದಿಂದ ಅದೆಲ್ಲ ಮುಗಿಸ್ಕೊಂಡು ಆಚೆ ಹೋಗಿ ಶೂಟ್ ಮಾಡೋಣ ಅಂತಿದ್ದೀವಿ. ಲೆಟ್ಸ್ ಗೋ. ಲಂಚು ಮಾಡಬೇಕು. ಲಂಚ್ ಆಗಿಲ್ಲ ನಿಮ್ದು? ನಿಮ್ಮದೇ ಪಾರ್ಟಿ ಇವತ್ತು. ಇದ್ರಲ್ಲೇ ಸ್ವಲ್ಪ ಟೈಮ್ ಹೋಗ್ಬಿಡುತ್ತೆ. ಸೊ ನಿಶಾ ಅವ್ರಿಗೇನೋ ಡೌಟ್ ಇದೆ ಅಂತ ಹೇಳಿ ಸ್ವಲ್ಪ. ಏನು? ನೀವು ಗರ್ಲ್ ಫ್ರೆಂಡ್ ಏನಾದ್ರು ಪ್ರಾಂಕ್ ಮಾಡ್ತಿದ್ದೀರಾ ಅಂತ ಡೌಟ್ ನನಗೆ. ಅದೇ ಗೈಸ್, ಈಗ ನೀವೇ ಗರ್ಲ್ ಫ್ರೆಂಡ್ ಅಂತ ಕಮೆಂಟ್ ಹಾಕಿದ್ರು ಹಾಕ್ಬೋದು ಜನ. Obviously ಆಗ್ತಾರೆ, ಹೌದು. ಅಲ್ವಾ ಮಗ? ಈಗ ಆಲ್ರೆಡಿ ಅಲ್ಲಿ ನಾವು 2-3 ಜನ ಫೋಟೋ ತಗೊಂಡು ಹೋಗಿದಾರೆ. ಇಬ್ರು ಇದು ನಡ್ಕೊಂಡ್ ನಾನು ಅವರು ಪಕ್ಕ ನಿಂತ್ಕೊಳ್ಳಕ್ಕೆ ಯೋಚನೆ ಮಾಡ್ತಿದ್ವಿ, ಎಲ್ಲಿ ಫೋಟೋ ಹೊಡ್ಬಿಟ್ಟು ನಾನು ಇವರೇ ಗರ್ಲ್ ಫ್ರೆಂಡ್ ಅಂತ ನ್ಯೂಸ್ ಮಾಡ್ಬಿಡ್ತಾರೋ ಅಂತ. ನೋಡಿ ಅವ್ರಿಗೂ ಡೌಟ್ ಇದೆ ಯಾರು ಅಂತ ಕೇಳ್ತಾ ಇದ್ದಾರೆ. ನಾನು ತುಂಬಾ ಕ್ಯೂರಿಯಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ಅದೇ ಕೇಳಿದ್ದು ನಾನು, ಈಸ್ ಯುವರ್ ಗರ್ಲ್ ಫ್ರೆಂಡ್, ಹೇಳಿ ಬೇಗ, ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಅಂತ. Secret. ಅವರು ರಿವೀಲ್ ಮಾಡಲ್ಲ ಅಂತೆ. ಯಾರಿಗೂ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಯಾರು ಅಂತ. ಲೇ ಸುಳ್ಳು ಹೇಳ್ತಿದ್ದಾರೆ ಅವ್ರು. ಬನ್ನಿ ಈಗ ಲಂಚ್ಗೆ ಹೋಗ್ತಾ ಇದೀವಿ. ಲಂಚ್ ಮುಗಿಸಿ ಒಂದಷ್ಟು ಶೂಟ್ ಇದೆ, ಪಾರ್ಟ್ ಶೂಟ್ ಮಾಡೋದು. ಶೂಟ್ ಮಾಡಿ ಹೋದ್ ಮನೆಗೆ. ಸೊ ಫೈನಲಿ ಲಂಚಿಗೆ ಬಂದಿದ್ದೀವಿ. ಇಲ್ಲಿ ಆಂಧ್ರ ಮೀಲ್ಸ್ ಬಂದಿದ್ದೀವಿ. ಆಂಧ್ರ ಮೀಲ್ಸ್ ಗೈಸ್. ಸೊ ಫೈನಲಿ ಶೂಟ್ ಎಲ್ಲ ಮುಗೀತು. ಈಗ ಹೊರಟಿದ್ದೀವಿ. ನಾನು ನಾಗರ್ಬಾವಿಗೆ ಹೋಗಬೇಕು. ಅದೇ ಹತ್ರ ಎಲ್ಲ ಆಗುತ್ತೆ. ಅಲ್ಲಿ ವಿಷಯ ಅವ್ರನ್ನ ಡ್ರಾಪ್ ಮಾಡಿ ಹೋಗೋದು. ಲೆಟ್ಸ್ ಗೋ. ಹೇಳಿ ಬಾಯ್ ಹೇಳಿ. ಬಾಯ್ ಬಾಯ್. ಗೈಸ್ ಸೊ ಫೈನಲಿ ಹೊರಟರು. ಬಾಯ್ ಬಾಯ್ ಬಾಯ್. ಗೈಸ್ ಸೊ ನಾವು ನಿಶಾ ಅವ್ರನ್ನ ಡ್ರಾಪ್ ಮಾಡಿ ಈಗ ಹ್ಯಾಂಡ್ ಬ್ರೇಕ್ ಆಗಿ ಗಾಡಿ ಓಡಿಸ್ತಿರ್ಲಿಲ್ಲ. ಟೆಸ್ಟ್ ಮಾಡಿದೆ ನಮ್ಮನ್ನ ಅಲರ್ಟ್ ಆಗಿದ್ದೀವ ಅಂತ. ಥ್ಯಾಂಕ್ಸ್ ಮಗ. ಗೈಸ್ ಸೊ ಈಗ ನಾವು ಕಲ್ಯಾಣ್ ನಗರ್ಗೆ ಹೋಗಬೇಕು. ಕಲ್ಯಾಣ್ ನಗರ್ಗೆ ಇಲ್ಲಿಂದ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ನಮ್ಮದು ಫ್ಲೈಟ್ ಇದೆ. 9 ಗಂಟೆಗೆ ಫ್ಲೈಟ್ ಇದೆ. 6 ಗಂಟೆ ಮನೆ ಬಿಡಬೇಕು. ಪ್ಯಾಕಿಂಗ್ ಮಾಡಬೇಕು ಆ್ಯಂಡ್ ಶಾಪಿಂಗ್ ಮಾಡೋಕೆ ಹೋಗ್ತಿರೋದು ನಾನು. ಕುರ್ತಾ ತೊಗೊಳಕ್ಕೆ ಅಂದಷ್ಟು. ನಾವು ಹೋಗ್ತಿರೋ ಜಾಗಕ್ಕೆ ಕುರ್ತಾಗಳು ಹಾಕಬೇಕು ಸ್ವಲ್ಪ ಜಾಸ್ತಿ. ಬೀಪ್ ಹೋಗ್ತಿರೋ ಜಾಗಕ್ಕೆ ಕುರ್ತಾಗಳು ಹಾಕ್ಬೇಕು ಸ್ವಲ್ಪ ಜಾಸ್ತಿ. ನಿಮ್ಗೆ ನಾಳೆ ಗೊತ್ತಾಗುತ್ತೆ ತಮ್ಮನೇಲಲ್ಲಿ ಎಲ್ಲಿ ಹೋಗ್ತಾ ಇದೀವಿ ನಾವು ಅಂತ. ವೆಯ್ಟ್ ಮಾಡಿ. ಆ್ಯಂಡ್ ಯಾರು ಹೋಗ್ತಿದ್ದೀವಿ ಅಂತ ನೀವು ನೋಡಿದ್ರಿ, ಅದನ್ನು ನಾಳೆ ನೋಡಿ ಇನ್ನೂ ಕ್ಲಿಯರ್ ಆಗಿ. ಸೂಪರ್ ಎಕ್ಸೈಟೆಡ್. ಬನ್ನಿ ಈಗ ಏನೇನು ತೊಗೊಳ್ತೀನಿ ನೋಡಿ. ಲೆಟ್ಸ್ ಗೋ. ಎಲ್ಲಾನು ಬೈ ಮಾಡೋದು ಬೇಡ ಅಂತೇಳಿ ಒಂದಷ್ಟು ರೆಂಟು ಮಾಡಿದ್ದೀನಿ ಬಟ್ಟೆನ, ಒಂದಷ್ಟು ಬೈ ಮಾಡೋಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಸ್ವಲ್ಪ ಮೇಲೆ ಮಾಡಿ. ಬ್ರೌನ್ ಟ್ಯಾಸಲ್ ಲೋಫರ್ಸ್. ಬಟ್ಟೆ ಬೇಗ ಸೆಲೆಕ್ಟ್ ಮಾಡಬೇಕಿತ್ತು. ಅದಕ್ಕೆ ಬೇಗ ವ್ಲಾಗ್ ಮಾಡ್ತೀರಾ ಫಟ್ ಅಂತ ಸೆಲೆಕ್ಟ್ ಮಾಡಿ ವಾಪಸ್ ಹೋಗ್ತಾ ಇದ್ದೀನಿ. ಇವಾಗ ಪ್ಯಾಕ್ ಮಾಡಬೇಕು. ಟೈಮ್ ಇಲ್ಲೇ 10:30 11 ಗಂಟೆ ಆಗಿದೆ. ಮನೆಗೆ ಹೋಗೋಷ್ಟು 11:30. 6 ಗಂಟೆಗೆ ಹೊರಡಬೇಕು. ಮಜಾ ಇರುತ್ತೆ ಗೈಸ್. ಸೊ ಮನೆಗೆ ವಾಪಸ್ ಬಂದೆ. ನೋಡಿ ಇಬ್ಬರಿಗೂ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದಕ್ಕೆ ಯಾವ ರೇಂಜಿಗೆ ಕೆಲಸ ಮಾಡಿಕೊಡ್ತಾವ್ರೆ. ಕ್ಲೀನಾಗಿ ಪ್ಯಾಕಿಂಗ್ ಮಾಡಿ. ಏಯ್ ಬೇಗ ಮಾಡು ಬಿರಿಯಾನಿ. ಕಬಾಬ್ ಬೇಡವಾ? ಬೇಗ ಮಾಡು. ಬೇಡ ಬೇಗ ಮಾಡು. ತಗೋ ಈ ಪ್ಯಾಂಟ್ ನಾನು ಹಾಕಿದ್ದೀನಲ್ಲ, ಇದು ತಕ್ಕೊಡ್ತೀನಿ. ನೋಡಿ ಎಷ್ಟು ಸೀರಿಯಸ್ ಆಗಿ ವರ್ಕ್ ಮಾಡ್ತಾವೆ. ನಮ್ಮ ಓವೋ ಅಂಗಡಿಲಿ ಸೀರಿಯಸ್ ಆಗಿ ವರ್ಕ್ ಮಾಡಿಲ್ಲ ಇಬ್ರು ನನ್ನ ಮಕ್ಕಳು. ಸಂಬಳ ಕೊಡ್ತೀವಿ ಒಂದು ಸೀರಿಯಸ್ ಆಗಿ ಮಾಡಿಲ್ಲ, ಬಿರಿಯಾನಿಗೆ ಸೀರಿಯಸ್ ಆಗಿ ಮಾಡ್ತಾರೆ. ಸೊ ಒಂದು ಸೂಟ್ ಕೇಸ್ ಪ್ಯಾಕ್ ಆಯ್ತು. ಇದು 15 kgಗಿಂತ ಜಾಸ್ತಿ ಇದೆ ಅಂತ ನಂಗೆ ಅನಿಸ್ತಾರೆ. ಗೊತ್ತಿಲ್ಲ ಏನು ಮಾಡೋದು ಅಂತೇಳಿ. ಇದೆಲ್ಲ ಕ್ಲೀನಾಗಿ ಎತ್ತಿಡ್ಬೇಕಿಲ್ಲಿ. ಏನೊಂದು ಚಿಕ್ಕ ಸೂಟ್ ಕೇಸ್ ತೊಗೋಬೇಕು, ಯಾಕಂದರೆ ಅದರಲ್ಲಿ ನಾನು ನನ್ನ ಡೈಲಿ ಎಸೆನ್ಷಿಯಲ್ ಪರ್ಫ್ಯೂಮ್ಸು ಅದು ಇದೆಲ್ಲ ಇಟ್ಕೊಂಡು ಹೋಗ್ಬೇಕು. ವಾಚ್ಗಳು ಸ್ಕ್ರ್ಯಾಚಸ್ ಆಗಬಾರ್ದು ಅಂತ ನಾನು ತುಂಬ ಫಾಯಿಲ್ ಪೇಪರಲ್ಲಿ ಸುತ್ತಕೊಟ್ಟವು ನೋಡಿ. ಗೈಸ್ ನಮ್ಮ ಅಮ್ಮ ಬಿರಿಯಾನಿ ಮಾಡಿದ್ದಾರೆ. ಇನ್ನು 10 ದಿನ ನಮ್ಮ ಅಮ್ಮ ಕೈ ಊಟ ಮಾಡೋಕ್ಕಾಗಲ್ಲ ನಾನು. ಅದಕ್ಕೆ ಇವತ್ತು ತಿನ್ಕೊಂಬಿಡ್ತೀನಿ. ಹೌದಾ? ಆಯ್ತು, ಬೆಳಗ್ಗಿಂದ ಟೈಮ್ ಸಿಕ್ಕಿಲ್ಲ. ಇವಾಗಾದರೂ PS5 ಟ್ರೈ ಮಾಡೋಣ ಅಂತ ಟ್ರೈ ಮಾಡಿಸ್ತಾ ಇದ್ದೀನಿ. ಗೈಸ್ ಫೈನಲಿ ಗೇಮ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಬೋನಿ ಮಾಡ್ತಿರೋದು ಅಮರ್. ನಮ್ಮ PS5 ಫಸ್ಟ್ ಗೇಮ್ ಮಾಡ್ತಿರೋದು ಅವನೇ. ಗೈಸ್ ಕನೆಕ್ಟ್ ಆಯ್ತು. ಇನ್ನೇನು ಗೇಮ್ ಆಡ್ತಾನೆ ಅಂದ್ಕೊಂಡ್ರೆ ಮತ್ತೇನೋ ಕೇಳ್ತಾ ಇದೆ. ಅವನು ಅದನ್ನು ಮಾಡ್ಕೊಂಡಿದ್ದಾನೆ. ನಾನು ಪ್ಯಾಕಿಂಗ್ ವಾಪಸ್ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕನೂ ಪ್ಯಾಕಿಂಗ್ ಮಾಡ್ತಾ ಇದ್ದಾಳೆ. ಅವಳೆಲ್ಲ ಹೋಗ್ತಾಳೆ ನಾಳೆ ವ್ಲಾಗಲ್ಲಿ ನೋಡಿ. ಗೈಸ್ ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಬಂದು ಮತ್ತೆ ಕೂತಿದ್ದೀನಿ. ಈಗ ಫೈನಲಿ ಸೆಟ್ ಆಗಿದೆ, ಗೇಮ್ ಸ್ಟಾರ್ಟ್ ಆಯಿತು. ಗೈಸ್ ನಾನು ನಮ್ಮ ಅಮ್ಮಗೆ ಹೇಳ್ತಿದ್ದೆ ನನ್ನ ರೂಮಲ್ಲಿ ಯಾರನ್ನೂ ಬಿಡಬೇಡಿ ಅಂತ. ಮತ್ತೆ ಫಸ್ಟ್ ಮೇನ್ಲಿ ನೀವು ಬರಬೇಡಿ ಅಂತ ಹೇಳಿದ್ದೀನಿ. ದಯವಿಟ್ಟು ಇಲ್ಲ ಕ್ಲೀನ್ ಮಾಡಿ ಇಟ್ಬಿಡಿ. ನಾನು ಬರೋ ನಾನು ಈಗ ಲಾಕ್ ಹಾಕಕ್ಕೆ ಮುಂಚೆ ಕ್ಲೀನ್ ಮಾಡಿ 5 minutes ಟೈಮ್ ಕೊಡ್ತೀನಿ. ಜಾಸ್ತಿ ಮಾತಾಡಬಾರ್ದು. ನನ್ನ ರೂಮ್ ಲಾಕ್ ಹಾಕೊಂಡು ಹೋಗ್ತಾ ಇದ್ದೀನಿ. ನನ್ನ ರೂಮಲ್ಲಿ ವ್ಯಾಲ್ಯೂಯಬಲ್ ಥಿಂಗ್ಸ್ ಇದೆ ಗೈಸ್. ನಮ್ಮ ಅಮ್ಮ
ಎತ್ಕೊಂಡು ಹೋಗ್ಬಿಟ್ಟು ಯಾರಿಗಾರು ಕೊಟ್ಬಿಟ್ರೆ ವಜ್ರ ಚಿನ್ನ ಬೆಳ್ಳಿ ಎಲ್ಲ ಇದೆ. ಅದೆಲ್ಲ ಇಲ್ಲ, ಬಟ್ಟೆಗಳಿದೆ ಅಷ್ಟೇ, ಬಟ್ಟೆ. ಹೋಗಿ ಗೈಸ್, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ನಿಮ್ಗೆ ಎಲ್ಲಿ ಹೋಗ್ತಾ ಇದೀವಿ ಏನ್ ಕತೆ ಗೊತ್ತಾಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್, ಬಾಯ್. ಕನಸಲಿ ನಡೆಸು ಬಿಸಿಲಾದ